ನೋಡ್ರಿ ಇದನ್ನ ಹಚ್ಕೊಳ್ಳೋದು ಕಲೀರಿ, ಚಂದಂಗೆ ತಿಳ್ಕೊರಿ, ಚಂದಂಗೆ ಮಾಡ್ರಿ. ಅಗಾಳಿಲ್ಲ ಇಂಥವೆಲ್ಲ ಗುಣಾಕಾರ ಮಾಡ್ಕೋತ ಕೂತಾರೆ ಅಂದ್ರೆ ನಿಮಗೆ ಎಷ್ಟು ಟೈಮ್ ಹಿಡಿತದ ಅನ್ನೋದು ತಿಳ್ಕೊಬೇಕು. ಇದನ್ನ ಹೆಂಗೆ ಮಾಡ್ಬೇಕು ಮೋಸ ಅದನ್ನು ತಿಳ್ಕೊಬೇಕು ನೀವು. ಲಾಸ ಹೆಂಗೆ ಮಾಡಬೇಕು, ಮೋಸ ಹೆಂಗೆ ಮಾಡಬೇಕು ಅದನ್ನ ಲಕ್ಷ್ಯ ಕೊಟ್ಟು ನೋಡ್ರಿ. ಆಮೇಲೆ ಇವುಗಳ ಗುಣಲಬ್ಧಕ್ಕೆ ನೀವು ಭಾಗಿಸೋದು ಕೂತೀರಿ ಅಂತಂದ್ರೆ ಭಾಳ ದೊಡ್ಡ ಲೆಕ್ಕ ಆಗ್ತದೆ. ಅವಾಗ ಈ ಒಂದು ಅಪವರ್ತನಗಳನ್ನು, ಅವಿಭಾಜ್ಯ ಅಪವರ್ತನಗಳ ಸಹಾಯದಿಂದ ನಾವು ಹೆಂಗೆ ಮೋಸ ಹಾಕೊಂಡು ಹಿಡಿಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ. ಲಕ್ಷ್ಯ ಕೊಟ್ಟು ನೋಡ್ರಿ. ನೀವು ಮಾಡೋದಾತ ವಿಡಿಯೋ ಆನ್ ಮಾಡಿರಿ. ನಾ ದೂರ ಸರ್ದನಿ. ಈಗ ನೀವು ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸಿರಿ. ನಾ ತಿಳಿಸ್ತೀನಿ, ಲಕ್ಷ್ಯ ಕೊಟ್ಟು ನೋಡ್ರಿ. ಓಕೆ, ಇದು 1ನೇ ಸಂಖ್ಯೆಯ ಗುಣಲಬ್ಧ, ಇದು 2ನೇ ಸಂಖ್ಯೆಯ ಗುಣಲಬ್ಧ. ನಾವು ಹಚ್ಕೋಬೇಕಾದ್ರೆ ಹೆಂಗೆ ಹಚ್ಕೋಬೇಕಂದ್ರೆ ಇದು ನೋಡ್ರಿ. 5 ಗುಂಡ್ಲೆ 7 ಗುಂಡ್ಲೆ 9 ಗುಂಡ್ಲೆ 11 ಗುಂಡ್ಲೆ 13. ಒಂದು ಗುಂಪು ಮುಗೀತು. 9ರ ತಳಗ 9 ಇಡ್ರಿ. 9 ಗುಂಡ್ಲೆ 11 ಗುಂಡ್ಲೆ 13 ಗುಂಡ್ಲೆ 17 ಇಟ್ರೆ ಮಾಸ ಬರೋಬ್ಬರಿ ನೆನ್ಪಿಟ್ಕೋರಿ. ಮಾಸ ಬರೋಬ್ಬರಿ ಅವಿಭಾಜ್ಯ ಅಪವರ್ತನಗಳನ್ನು ತಕ್ಕೋಬೇಕಾಗ್ಯದ. ಈ 5 ತಳಗೆಲ್ಲ ಬಿಟ್ಟು ಬಿಡಬೇಕು. 7 ತಳಗಿನ ಗುಂಪಿನಾಗೆಲ್ಲ ಬಿಟ್ಟು ಬಿಡಬೇಕು. 9 ಮ್ಯಾಲೆ ಹೋದ ತಳಗು ಅದಂದ್ರೆ ಇದರಂದು ಒಂದು 9 ತಕ್ಕೋರಿ. ಒಂದು 9 ತಕ್ಕೋರಿ ಹೊರಗೆ ಗುಣಾಕಾರ ಹಾಕ್ರಿ. ಆಮೇಲೆ ಇಲ್ಲಿಯೂ 11 ಅದ, ಇಲ್ಲಿಯೂ 11 ಅದ. ಒಂದು 11 ತಕ್ಕೋರಿ. ನೋಡ್ರಿ 11 ಗುಂಡ್ಲೆ ಇಲ್ಲಿಯೂ 13 ಅದ, ಇಲ್ಲಿಯೂ 13 ಅದ. ನೋಡಿ ಈ 13 ಒಂದು ತಕ್ಕೊಂಡು ಬಿಡ್ರಿ. ಇದೇ ಮಾಸ. ಉಳಿಕಿದ್ದು ತಕ್ಕೊಳಿಕ್ಕೆ ಹೋಗ್ಬಾರ್ದು. ಎರಡೂ ಗುಂಪಿನಾಗ ಇದ್ದದ್ದು ಹೊರಗೆ ತೆಗೆದು ಅವಿಭಾಜ್ಯ ಅಪವರ್ತನಗಳು ಇರ್ಬೋದು, ಬೇಕಾದ್ರೆ ಇರ್ಲಿಕ್ಕಿಲ್ಲ. ಇಲ್ಲಿ ನೋಡ್ರಿ, ಈಗ ಅವಿಭಾಜ್ಯ ಅಪವರ್ತನ ಇಲ್ಲಿ ಇದನ್ನು 3 ಗುಂಡ್ಲೆ 3 ಮಾಡ್ಕೊಂಡು ಬಿಡ್ಬೋದು. ಇದು ಶುದ್ಧವಾದ ಅವಿಭಾಜ್ಯ ಸಂಖ್ಯೆ, ಇದು ಅವಿಭಾಜ್ಯ ಸಂಖ್ಯೆ, ಇದು ಭಾಜ್ಯ ಸಂಖ್ಯೆ ಅದ. ಇದು 3 ಗುಂಡ್ಲೆ 3 ಗುಂಡ್ಲೆ 11 ಗುಂಡ್ಲೆ 13 ಇಲ್ಲ, ಹಿಂಗೆ ಇಟ್ಬಿಡ್ರಿ. ಹಿಂಗೆ ಉತ್ತರ ಎಲ್ಲದ ಹುಡುಕ್ಯಾಡ್ರಿ. 9 ಗುಂಡ್ಲೆ 11 ಗುಂಡ್ಲೆ 13 ಉತ್ತರ ಸಂಖ್ಯೆ ಸೀದಾಗದ. ನೆನ್ಪಿಟ್ಕೋರಿ. ಒಳಗೆ ಒಂದೊಂದು ಕ್ವಶನ್ ಪೇಪರ್ಗಳು ಸಹಿತ ನಾ ಏನಾದರೂ ಕ್ವಶನ್ ಪೇಪರ್ ತೆಗೆದಂದ್ರೆ ಪೂರ್ತಿ ಕ್ಲಿಯರ್ ಚೊಕ್ಕ ಚಾಣಿ ಹಾಕಿ ತೆಗಿತಾನೆ ಕ್ವಶನ್ಗಳನ್ನು. ಒಂದು ರೀತಿಯಿಂದ ಈ ಅಂಕಿಗಳನ್ನು ಹಚ್ಚಬಾರ್ದು. ಯಾಕಂದರೆ ಇದು ಅವಿಭಾಜ್ಯ ಅಪವರ್ತನ ಅಲ್ಲ. ಆದರೂ ನಾವು ಆ ಉತ್ತರಕ್ಕೆ ಹೊಂದಾಣಿಕೆ ಮಾಡಿಕೊಂಡು ನಾವು ಉತ್ತರ ತೆಗಿಬೇಕಾಗ್ತದೆ. ಇದು ತಪ್ಪು ಅಂತ ಬರೆಯುವಂಥ ವಿದ್ಯಾರ್ಥಿಗಳು ಇರ್ತಾರೆ, ಶಾಣೆ ಇರ್ತಾರೆ ಭಾಳ. 9 ಭಾಜ್ಯ ಅಪವರ್ತನದ, ಇದು ಭಾಜ್ಯ ಸಂಖ್ಯೆ ಅದ, ಇದು ಉತ್ತರವಿಲ್ಲ. ಹೆಂಗೆ ಥಿಂಕಿಂಗ್ ಪವರ್ ಇರ್ತದಂದ್ರೆ ಹುಡುಗರು ನಮ್ಗಿಂತಲೂ ಭಾರಿ ಶಾಣ್ಯರಿರ್ತಾರೆ. ನಾವು ಕಲಸಾಗ ಏನು ಹೇಳಿರ್ತೀವಿ, ಅವಿಭಾಜ್ಯ ಅಪವರ್ತ ಎರಡೂ ಗುಂಪಿನಲ್ಲಿದ್ದಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರ ತೆಗೆದ್ರೆ ಅದು ಮೋಸ ಆಗ್ತದೆ. ಅದನ್ನು ತಲೆಯಾಗಿ ಇಟ್ಕೊಂಡಿರ್ತಾರೆ. ಇಲ್ಲಿ ಒಂದು ಭಾಜ್ಯ ಸಂಖ್ಯೆ ಬಂದುಬಿಟ್ಟದ, ಈ ಪ್ರಶ್ನೆ ತಪ್ಪಾಗಿದೆ ಅಂತ ಬರೆಯೋರು ಇರ್ತಾರೆ. ಬರದಾರೆ ಎಷ್ಟು ಹುಡುಗರು ನಮ್ಮಲ್ಲಿ. ಸೈನಿಕ್ ಸ್ಕೂಲೇ ರ್ಯಾಂಕ್ ಸ್ಟೂಡೆಂಟ್ ಅವರು ಬರ್ತಾರೆ. ಆದರೂ ನಾವು ಹೊಂದಾಣಿಕೆ ಮಾಡಿ ಉತ್ತರ ತೆಗಿಬೇಕು. ಇದು 9 ಅಂದ್ರು ಒಂದೇ, 3 ಗುಂಡ್ಲೆ 3 ಅಂದ್ರು ಒಂದೇ. ದಯಮಾಡಿ ವಿದ್ಯಾರ್ಥಿಗಳು ನೆನ್ಪಿಟ್ಕೋರಿ. ಭಾಜ್ಯ ಸಂಖ್ಯೆ ಇಟ್ಟರೂ ಇಡುವ ಲೆಕ್ಕ ಏನು ತಪ್ಪಿಲ್ಲ. ಅದನ್ನು ನಾವು ಕರೆಕ್ಟಾಗಿ ಎರಡೂ ಕಡೆ ಭಾಜ್ಯ ಸಂಖ್ಯೆ ಅದ, ಒಂದು ಭಾಜ್ಯ ಸಂಖ್ಯೆ ತಕ್ಕೋರಿ. 2 ಅವಿಭಾಜ್ಯ ಸಂಖ್ಯೆ ಎರಡು ಗುಂಪಿನಾಗ ಅದ ಅಂದ್ರೆ 1 ತಕ್ಕೋರಿ. ಇಲ್ಲೇ ಅವಿಭಾಜ್ಯ ಸಂಖ್ಯೆ ಎರಡೂ ಗುಂಪಿನಾಗ ಒಂದು ತಕ್ಕೊಂಡು ಬಿಡ್ರಿ. ಇದೇ ಮಾಸ ಆಗಿಬಿಡ್ತದೆ. ಉತ್ತರ ಸಂಖ್ಯೆ ಸಿ. ಪಟ್ನ ಹಾಕಿಬಿಡ್ರಿ ಉತ್ತರ. ತಿಳಿತಲ್ಲ ಎಲ್ಲ. ಮತ್ತೊಂದು ರಿಪೀಟ್ ನೋಡಿಬಿಡ್ರಿ, ಗಣಿತಗಳು ಪರ್ಫೆಕ್ಟ್ ಆಗಿಬಿಡುತ್ತೆ.